ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏ ನನ್ ಮಾತ್ ಕೇಳೋ ಅಲ್ವೋ ನನ್ ಮಾತ್ ಇನ್ ಮಾತಾಡೋ ನೋಡೋಣ. ಸ್ವಲ್ಪ ಕೇಳು ಕೇಳು ನಾನು ನೋಡ್ಕೊಳ್ಳು. ಅಯ್ಯೋ ರಾಧಿಕಾನ್ ಮನೆಯವ್ರನ್ನೆಲ್ಲ ಲಾಕ್ ಮಾಡೋಣ ಅನ್ಕೊಂಡ್ರೆ ನಾನೇ ಬಂದು ಲಾಕ್ ಆಗ್ಬಿಟ್ನಲ್ಲ. ಛೇ, ಆ ಗೌತಮ್ಗಾದ್ರೂ ಹೇಳೋಣ ಅನ್ಕೊಂಡ್ರೆ ಇವ್ ನನ್ನ ಮಾತೇ ಕೇಳ್ತಾ ಇಲ್ಲ. ಬಾಯಿಗೆ ಬೇರೆ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದಾನೆ. ಇವಾಗ ಏನ್ ಮಾಡ್ಲಿ ನಾನು? ಏಯ್, ಸುಮ್ನೆ ಇರ್ತೀಯ ಇಲ್ವಾ? ಅಲ್ಲು ನನ್ನ ಮಾತು ಕೇಳು. ಏಯ್, ಏನ ಒಯ್ಯಂದು? ಬಾಸ್, ಇವನ್ ಕೊಡೋ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ ಬಾಸ್. ಬಾಸ್, ನಾವೇ ಟಾರ್ಚರ್ ಅಂದ್ರೆ ಇವ್ನು ನಮ್ಗಿಂತ ಟಾರ್ಚರ್ ಬಾಸ್. ಬಾಯಿಗೆ ಪ್ಲಾಸ್ಟರ್ ಹಾಕಿದ್ರು ಸುಮ್ನೆ ಇರಲ್ಲ ಅಂತಾನೆ ಬಾಸ್. ಅಯ್ಯೋ ನನ್ ಮಾತು ಸ್ವಲ್ಪ ಕೇಳು. ತುಂಬಾ ಓವರ್ ಆಗಾಡ್ತಿದ್ದಾನ? ಹೌದು ಬಾಸ್. ಹಾಗಾದ್ರೆ ಅವನ್ ತಲೆ ಮೇಲೆ ಚೆನ್ನಾಗಿ ಆಡ್ ತದ್ಕೋ. ಸರಿ ಬಾಸ್, ನನ್ ಮಗನೇ ಸುಮ್ನೆ ಇರಕ್ಕಾಗಲ್ಲ ನಿನಗೆ. ಸಾಯಿ ನನ್ ಮಗನೇ. ಅಯ್ಯೋ ನನ್ ಮಗನೇ, ಹೇಳ ಏನೋ ನಿನ್ ಪ್ರಾಬ್ಲಮ್? ನೋಡಪ್ಪ, ನಾನು ಹೇಳೋದನ್ನ ನಿಮ್ ಬಾಸ್ಗೋಗಿ ಹೇಳು. ಏನೋ ಅದು? ನೀವು ಅನ್ಕೊಂಡಿರೋ ಹಾಗೆ ನಾನು ರಾಧಿಕನಿಗೆ ಸಪೋರ್ಟ್ ಮಾಡ್ತಿಲ್ಲ. ಅವಳು ನನ್ನ ಪರಮ ವೈರಿ. ನಿಮಗೆ ಈ ಡೀಲ್ ಕೊಟ್ಟವನು ಮತ್ತೆ ನಾನು ಇಬ್ರು ಕ್ಲೋಸ್ ಫ್ರೆಂಡ್ಸು. ನಾನು ಅವನು ಸೇರಿನೇ ಇದನ್ನ ಪ್ಲಾನ್ ಮಾಡಿದ್ದು. ಇದನ್ನ ನೀವು ತಪ್ಪಾಗಿ ತಿಳ್ಕೊಂಡು ಅವ್ರ ಜೊತೆ ನನ್ನನ್ನು ಕಟ್ಟಾಕಿದ್ದೀರಾ. ಇದನ್ನ ನಿಮ್ಮ ಬಾಸ್ ಹೋಗಿ ಹೇಳು. ಹೋಗ, ಬೇಗ ಹೋಗಿ ಹೇಳು. ನನಗೆ ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ಯಾಕಪ್ಪ ಹಾಗೆ ನೋಡ್ತಿದ್ಯಾ? ನಾನು ನೋಡ್ತಾ ಇಲ್ಲ, ಗುರಾಯಿಸ್ತಾ ಇದ್ದೀನಿ. ಅಯ್ಯೋ, ಯಾಕಪ್ಪ ಗುರಾಯಿಸ್ತಾ ಇದೀಯಾ? ನನ್ನ ನೋಡಿದ್ರೆ ನಿಂಗೆ ಲೂಸ್ ತರ ಕಾಣಿಸ್ತಾ ಇದ್ದೀನಾ? ನಮಗ್ ಡೀಲ್ ಕೊಟ್ಟವರು ನೀನು ಒಂದೇ ಗ್ಯಾಂಗ್ ಅಂತ ನಾವು ನಂಬೇಕಾ? ಹೌದು ಕಣೋ, ನಾನ್ ನಂಬಿರೋ ದೇವ್ರ ಮೇಲೆ ಆಣೆ ಕಣೋ. ನನ್ನ ಮಾತನ್ನ ನಂಬಪ್ಪ. ಏಯ್, ನಮ್ಮ ಹತ್ರನೇ ಸುಳ್ಳು ಹೇಳ್ತೀಯಾ? ಎಷ್ಟೋ ಧೈರ್ಯ ನಿನ್ಗೆ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ನನ್ನ ಹತ್ರ ಕತೆ ಹೇಳ್ತಾ ಇದೀಯಾ? ಮೊದ್ಲೇ ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ. ಜೊತೆಗೆ ನೀನು ಹೊಡೆದು ನನ್ನನ್ನು ಸಾಯಿಸ್ತಾ ಇದೀಯ. ನಾನು ಹೇಳೋದು ಏನು ಇವನು ನಂಬ್ತಾ ಇಲ್ವಲ್ಲ. ನನಗೆ ಹೊಟ್ಟೆ ಹಸು ಅಂದ್ರು ಕೇಳ್ತಾ ಇಲ್ವಲ್ಲ. ನಾನಾಗೆ ಬಂದಿಲ್ಲಿ ತಗ್ಲಾಕೊಂಬಿಟ್ನಲ್ಲ. ದೇವ್ರೇ, ನನ್ನನ್ನು ಹೇಗಾದ್ರೂ ಮಾಡಿ ಕಾಪಾಡಪ್ಪ. ನೋಡಪ್ಪ, ನನಗೆ ಹೊಟ್ಟೆ ತುಂಬಾ ಹಸುವಾಗ್ತಿದೆ. ಶುಗರ್ ಬೇರೆ. ಟೈಮಿಗೆ ತಿಂದೆ ಹೋದ್ರೆ ಆಗಲ್ಲ. ತಿನ್ನೋಕೇನಾದ್ರೂ ಕೊಡಪ್ಪ. ನಿನಗ್ ತಿನ್ನಕ್ಕೆ ಏನಿಲ್ಲ, ಕುಡಿಯೋಕೆ ನೀರಿದೆ, ಕೊಡ್ಲಾ? ಅಯ್ಯೋ, ಈ ದೇಹಕ್ಕೆ ಬರೀ ನೀರ್ ಸಾಲಲ್ವಲ್ಲಪ್ಪ. ನಾನು ಆಗ್ಲೇ ಹೇಳಿಲ್ವಾ ಶುಗರ್ ಪೇಷಂಟು ಅಂತ. ಹೀಗೆ ಇದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನನ್ನ ಪರಿಸ್ಥಿತಿ ಗೋವಿಂದ ಗೋವಿಂದ. ಹಾಗಾದ್ರೆ ಹೋಗ್ಬಿಟ್ ಬಾ. ಬಾಯ್. ಏನಯ್ಯ ನೀನು? ನಾನೇನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಬಾಯ್ ಅಂತಿದ್ಯಲ್ಲ. ನೋಡಪ್ಪ, ನೀನು ನನಗೆ ನೀರು ಕುಡಿಸೋದು ಬೇಡ. ಈಗಾಗಲೇ ಕುಡಿಸಿರೋದೇ ಸಾಕು. ನನ್ನ ಕಾರಲ್ಲಿ ಫ್ರೈಡ್ ರೈಸು, ಪರೋಟ, ಚಿಕನ್ ಐಟಮ್ಸು ಎಲ್ಲ ಇದೆ. ಅದನ್ನಾದ್ರೂ ಹೋಗಿ ತಗೊಂಡು ಬರ್ತೀಯಾ?
ಅಷ್ಟೊಂದು ಐಟಮ್ ಇದೆಯಾ? ಹೂನಪ್ಪ, ನೀನ್ ಅದನ್ನ ತಂದ್ಕೊಟ್ರೆ ನಾನು ಹೊಟ್ಟೆ ತುಂಬಾ ತಿಂದು ಒಂದ್ ಕಡೆ ನೆಮ್ಮದಿಯಾಗಿ ಬಿದ್ಕೊಂಡ್ಬಿಡ್ತೀನಿ. ಆಮೇಲೆ ನಿಮ್ಗೆ ಏನ್ ಬೇಕೋ ಅದನ್ನ ಬೆಳಗ್ಗೆ ಮಾತಾಡೋಣ. ಸರಿ, ಕಾರ್ಕಿಯಲ್ಲಿ ಜೇಬಲ್ಲಿದೆ, ತಗೊಳಪ್ಪ. ಏಯ್, ಏನದು? ಬಾಸ್, ಅವಯ್ಯ ಮನೆಗೆ ಪಾರ್ಸಲ್ ತಗೊಂಡೋಗ್ತಿದ್ದ ಅನ್ಸುತ್ತೆ. ಇದರಲ್ಲಿ ಚಿಕನ್ನು, ಪರೋಟ, ಫ್ರೈಡ್ ರೈಸ್ ಎಲ್ಲ ಇದೆ ಅಂತೆ ಬಾಸ್. ಹೌದಾ? ಈ ಅಪ್ಪನ್ನ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದೆ. ನನಗೂ ತುಂಬಾ ಹೊಟ್ಟೆ ಹಸಿತಾ ಇತ್ತು. ನಡಿ ಊಟ ಮಾಡೋಣ. ಲೋ, ಇವ್ರನ್ನೆಲ್ಲ ಸರಿಯಾಗಿ ನೋಡ್ಕೋತಾ ಇರಿ, ನಾವು ಊಟ ಮಾಡ್ಕೊಂಡ್ ಬರ್ತೀವಿ. ನಡಿಯೋ. ಬನ್ನಿ ಬಾಸ್. ಅಯ್ಯೋ, ಅದ್ರಲ್ಲಿ ನಂಗೂ ಏನಾದ್ರೂ ಒಂದಿಷ್ಟು ಕೊಟ್ಬಿಟ್ಟು ಹೋಗ್ರಯ್ಯ. ಹೋಗೋ, ಒಳಗಡೆ ಹೋಗಿ ತಟ್ಟೆ ತಗೊಂಬ. ಕೊಡ್ರಯ್ಯ, ನನ್ ತುಂಬಾ ಹೊಟ್ಟೆ ಹಸಿತಾ ಇದೆ, ನನ್ಗೂ ಏನಾದ್ರೂ ಕೊಡ್ರಯ್ಯ. ಅಯ್ಯೋ, ನನ್ನ ಪರಿಸ್ಥಿತಿನ ಇವ್ರು ಯಾರು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ ದೇವ್ರೆ. ಏನ್ರಪ್ಪ, ತಗೊಂಡ್ ಬಂದಿದ್ ನಾನ್ ತಾನೆ, ನನಗೂ ಏನಾದ್ರೂ ಕೊಡ್ರಪ್ಪ. ಏಯ್, ಸುಮ್ನೆ ಇದ್ರೆ ಸರಿ. ಇವಾಗ ಇವತ್ತಿ ಮನುಷ್ಯನ ಒಂದ್ ಕೈ ನೋಡ್ಕೋತೀನಿ. ಜಾನ್ಕಿ, ಏ ಜಾನ್ಕಿ, ಅತ್ತೆ. ಲೋ ಕಾಶಿ, ಬಾಗಿಲು ತೆಗಿಯೋ. ನಾನಿಲ್ಲಿ ಹಸಿವಿಂದ ಸಾಯ್ತಾ ಇದ್ದೀನಿ, ಇವ್ರು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದಾರಾ? ಮಾಡ್ತೀನಿ ನಿಮ್ಗೆ.